ನಮಸ್ಕಾರ. ವಿಷದ ಬಾಣ ಎಷ್ಟು ಪ್ರಾಚೀನ? 80,000 ವರ್ಷಗಳ ಹಿಂದೆ ಮಾನವ ಬಿಲ್ಲು ಬಾಣಗಳ ತಂತ್ರಜ್ಞಾನವನ್ನು ಬಳಸಿ ಪ್ರಾಣಿಗಳ ಹತ್ತಿರಕ್ಕೆ ಹೋಗದೆ ದೂರದಿಂದಲೇ ಅವುಗಳನ್ನು ಎದುರಿಸಿ ಬೇಟೆಯಾಡಿ ಕೊಲ್ಲುವ ಚಾಕಚಕ್ಯತೆಯನ್ನು ಬೆಳೆಸಿಕೊಂಡಿದ್ದ. ಈ ಕುರಿತಾದಂಥ ವಿಡಿಯೋ ವಿವರಣೆ ಕೊಂಡಿನಲ್ಲಿದೆ, ಆಸಕ್ತಿಯನ್ನು ನೋಡಬಹುದು. ಬಿಲ್ಲು ಬಾಣಗಳನ್ನು ಬಳಸಿ ಬೇಟೆಯಾಡ್ತಿದ್ದಂಥ ಮಾನವ ಅಲ್ಪ ಕಾಲದಲ್ಲಿನೇ ಅದರ ಮಿತಿಗಳನ್ನು ಗುರುತಿಸಿದ. ಬಾಣದಿಂದ ಕೆಲವು ಚಿಕ್ಕ ಪ್ರಾಣಿಗಳು ತಕ್ಷಣ ಸತ್ತರೆ ಇನ್ನೂ ಸ್ವಲ್ಪ ದೊಡ್ಡ ಗಾತ್ರದ ಪ್ರಾಣಿಗಳು ಗಾಯಗೊಂಡು ಓಡಿ ಹೋಗ್ತಾ ಇದ್ವು. ಕೆಲವೊಮ್ಮೆ ಅವು ರಕ್ತ ಸೋರಿ ಸತ್ತರೂ ಕೂಡ ಕೈಗೆ ಸಿಗ್ತಾ ಇರಲಿಲ್ಲ. ಉಳಿದಂತೆ ದೊಡ್ಡ ಪ್ರಾಣಿಗಳ ಮೇಲೆ ಬಾಣಗಳು ಹೆಚ್ಚಿನ ಪರಿಣಾಮವನ್ನು ಬೀರದೆ ಮೈ ಮೇಲೆ ಗಾಯಗಳನ್ನು ಮಾತ್ರ ಉಂಟು ಮಾಡ್ತಾ ಇದ್ವು. ಬಾಣದಿಂದ ಗಾಸಿಕೊಂಡ್ರೂ ಕೂಡ ತನಗೆ ದಕ್ಕದ ಪ್ರಾಣಿಗಳನ್ನು ಹೇಗಾದರೂ ಕೊಲ್ಲುವ ದಾರಿಗಳನ್ನು ಮಾನವ ಹುಡುಕ್ತಾ ಇದ್ದ. ಕೆಲವು ಸಸ್ಯ ಎಲೆಗಳನ್ನು ತಿಂದ ನಂತರ ಮತ್ತು ಬರೋದು, ಹಾಗೆಯೇ ಕೆಲವು ಪ್ರಾಣಿಗಳು ಕುಡಿಕಿದ ನಂತರ ಅವುಗಳ ಪರಿಣಾಮಗಳು ಕಾಣಿಸ್ಕೊಳ್ಳೋದನ್ನು ಮಾನವ ಗಮನಿಸಿದ್ದ. ಇಂತಹ ಸಸ್ಯ ಮತ್ತು ಪ್ರಾಣಿಗಳನ್ನು, ಇದರ ರಸಗಳನ್ನು ಬಾಣದ ತುದಿಗೆ ಹಚ್ಚಿ ಹೊಡೆದರೆ ಅವು ಕೂಡ, ಅಂದರೆ ಬಾಣಕ್ಕೆ ತುತ್ತಾದಂಥ ಪ್ರಾಣಿಗಳು ಕೂಡ ಮತ್ತಿನಲ್ಲಿ ಬೀಳಬಹುದು, ಸಾಯ್ಬೋದು ಅನ್ನುವ ತಿಳುವಳಿಕೆ ಆತನಿಗೆ ಮೂಡಿತು. ಇದು ವಿಷದ ಬಾಣಗಳನ್ನು ತಯಾರಿಸಿ ಬಳಸುವಂತೆ ಮಾನವನಿಗೆ ಪ್ರೇರೇಪಣೆಯನ್ನು ಕೊಡ್ತು. ವಿಷದ ಬಾಣಗಳು ಬೇಟೆ ಮತ್ತು ನಿರ್ದಿಷ್ಟವಾದಂಥ ಯುದ್ಧದ ಸನ್ನಿವೇಶಗಳಲ್ಲಿ ಸಾಮಾನ್ಯ ಬಾಣಗಳಿಗಿಂತ ಹೆಚ್ಚು ವ್ಯಾಪಕವಾದಂಥ ಕೆಲಸವನ್ನು ಮಾಡ್ತವೆ. ಯಾಕಂತ ಹೇಳಿದ್ರೆ ವಿಷದ ಬಾಣ ತಕ್ಷಣ ಗಾಯ ಹಾಗೇನೆ ನಂತರದ ಪರಿಣಾಮ ಎರಡನ್ನೂ ಒಳಗೊಂಡಿರ್ತದೆ. ಇದರಿಂದ ಯಾವುದೇ ಪ್ರಾಣಿ ತಕ್ಷಣ ಸಾಯುವಂತೆ ಗುರಿಯಿಟ್ಟು ಅದರ ಮುಖ್ಯವಾದಂಥ ಅಂಗಕ್ಕೆ ಹೊಡಿತಕ್ಕಂಥ ಅಗತ್ಯ ಇರೋದಿಲ್ಲ. ಪ್ರಾಣಿಯ ದೇಹದ ಯಾವುದೇ ಭಾಗಕ್ಕೆ ಬಾಣ ನೆಟ್ಟರೂ ಕೂಡ ಸರಿನೇ, ಪ್ರಾಣಿ ಓಡಿ ಹೋದರೂ ಕೂಡ ಚಿಂತಿಸಬೇಕಿಲ್ಲ. ಯಾಕಂದರೆ ವಿಷದ ಪರಿಣಾಮದಿಂದ ಅದು ಮೂರ್ಛೆ ಅಥವಾ ಸತ್ತ ಸ್ಥಿತಿನಲ್ಲಿ ಸಿಗ್ತೈತೆ. ಕರಡಿ, ಕಾಡೆಮ್ಮೆ, ಜಿಂಕೆಗಳಂಥ ದೊಡ್ಡ ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಗುಂಪಾಗಿ ಗದ್ದಲ ಎಬ್ಬಿಸಿ ಸಮೀಪಕ್ಕೆ ಹೋಗೋದು ಕೂಡ ಬೇಕಿಲ್ಲ. ಈ ಅಲ್ಲೆಲ್ಲ ಅನುಕೂಲಗಳನ್ನ ಮನಗಂಡಂಥ ಮಾನವ 60,000 ವರ್ಷಗಳ ಹಿಂದೆಯೇ ವಿಷದ ಬಾಣಗಳನ್ನ ಬಳಸ್ತಾ ಇದ್ದ ಅನ್ನೋದಕ್ಕೆ ಪುರಾತತ್ವ ಸಾಕ್ಷಿಗಳು ಸಿಕ್ಕಿದ್ದಾವೆ. ಈವರೆಗೆ ಅಂದಾಜು 24,000ದಿಂದ 35,000 ವರ್ಷಗಳ ಹಿಂದೆ ವಿಷದ ಬಾಣಗಳ ಬಳಕೆ ಇದ್ದಿತ್ತು ಅನ್ನೋದಕ್ಕೆ ಪುರಾವೆಗಳು ದಕ್ಕಿದ್ವು. ಆದರೆ ಇತ್ತೀಚೆಗೆ ನಡೆಸಿದಂಥ ಪುರಾತತ್ವ ಸಂಶೋಧನೆಯ ಪ್ರಕಾರ ದಕ್ಷಿಣ ಆಫ್ರಿಕಾದ ಕ್ವಾಜುಲು ನಟಾಲ್ ಪ್ರಾಂತದ ಉಮ್ಲಾಟ್ ಟುಜಾನಾ ಕಲ್ಲಿನ ಆಸರಿನಲ್ಲಿ, ಅಂದರೆ ಈ ರಾಕ್ ಶೆಲ್ಟರ್ಸ್ ಕೆಳಗಡೆ ಸುಮಾರು 60 ವರ್ಷಗಳಷ್ಟು ಹಳೆಯದಾದಂಥ ಕಲ್ಲಿನ ಬಾಣದ ತುದಿಗಳು ಪತ್ತೆಯಾಗಿದ್ದಾವೆ. ಈ ಮಹತ್ವದ ಸಂಶೋಧನೆಯನ್ನು ಮುಖ್ಯವಾಗಿ ಜೊಹಾನ್ಸ್ಬರ್ಗ್ನ ವಿಟರ್ಸ್ಟ್ಯಾಂಡ್ಸ್ ವಿಶ್ವವಿದ್ಯಾಲಯದ ಪುರಾತತ್ವ ವಿಜ್ಞಾನಿಗಳು ನಡೆಸಿದ್ದಾರೆ. ಡಾಕ್ಟರ್ ಮಾಲ್ರೈಜೋ ಲೊಂಬಾರ್ಡೋ ಈ ಸಂಶೋಧನೆಯ ನೇತೃತ್ವವನ್ನು ವಹಿಸಿದರು. ಕಲ್ಲಿನ ಆಯುಧಗಳ ಮೇಲಿರ್ತಕ್ಕಂಥ ಸೂಕ್ಷ್ಮ ಅವಶೇಷಗಳನ್ನು ವಿಶ್ಲೇಷಣೆ ಮಾಡಿನಲ್ಲಿ ಪರಿಣಿತಿಯನ್ನು ಹೊಂದಿದ್ರು. ಇಲ್ಲಿ ಸಿಕ್ಕ ಬಾಣಗಳ ತುದಿಗಳಲ್ಲಿ ಸಸ್ಯಜನ್ಯ ವಿಷದ ಕುರುಹುಗಳು ಕಂಡುಬಂದವು. ಈ ವಿಷದ ಬಾಣಗಳ ಬಳಕೆ ಅತ್ಯಂತ ಹಳೆಯ ನೇರವಾದ ಪುರಾವೆ ಇದಾಗಿತ್ತು. ಸಂಶೋಧಕರು ಬಾಣದ ತುದಿಗಳ ಮೇಲೆ ಗಿಫಿಫೋಲ್ ಹೆಸರಿನ ಒಂದು ಸಸ್ಯದ ವಿಷದ ಅಂಶಗಳು ಇರೋದನ್ನು ಗುರುತಿಸಿದ್ದಾರೆ. ಈ ಸಸ್ಯ ಇಂದಿಗೂ ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರ್ತೈತೆ ಮತ್ತು ಅಲ್ಲಿನ ಸ್ಥಳೀಯ ಬೇಟೆಗಾರರು ಇವತ್ತಿಗೂ ಕೂಡ ಇದನ್ನು ಬಳಸ್ತಾರೆ. ಗಿಫಿಫೋಲ್ ಸಸ್ಯ ಅತಿ ದೊಡ್ಡದಾದಂಥ ಈರುಳ್ಳಿ ಅಂತ ಗಡ್ಡೆಯನ್ನು ಹೊಂದಿರ್ತೈತೆ. ಇದನ್ನು ಸೆಂಚುರಿ ಪ್ಲಾಂಟ್ ಅಥವಾ ಟಂಬ್ಲಿವೀಡ್ ಅಂತ ಕೂಡ ಕರೀತಾರೆ. ಈ ಸಸ್ಯ ಬುಫಾನಿನ್ ಅನ್ನುವ ಒಂದು ವಿಷಕಾರಿ ಆಲ್ಕಲಾಯ್ಡ್ನ ಹೊಂದಿರ್ತೈತೆ. ಇದು ನರಮಂಡಲದ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರ್ತೈತೆ. ಅಂದಿನ ಕಾಲದ, ಅಂದರೆ 60,000 ವರ್ಷಗಳ ಹಿಂದಿನ ಮಾನವರು ಈ ಸಸ್ಯದ ಗಡ್ಡೆಯನ್ನು ಜಜ್ಜಿ ಅದರ ರಸವನ್ನು ತೆಗೆದು ಜೇನಿನ ಮೇಣ ಅಥವಾ ಮೊಲದಂತಹ ಪ್ರಾಣಿಗಳ ಕೊಬ್ಬಿನ ಜೊತೆಗೆ ಬೆರೆಸಿ ಬಾಣಗಳಿಗೆ ಹಚ್ಚುತ್ತಿದ್ರು. ಇದರಿಂದ ವಿಷ ಬಾಣಕ್ಕೆ ಗಟ್ಟಿಯಾಗಿ ಅಂಟುಕೊಳ್ತಾ ಇತ್ತು. ಈ ವಿಷ ಅತಿ ವೇಗವಾಗಿ ಪ್ರಾಣಿಯನ್ನು ಕೊಲ್ಲದೇ ಇದ್ದರೂ ಕೂಡ ಈ ಬಾಣ ತಾಗಿದ ನಂತರ ಪ್ರಾಣಿಗಳು ಪಾರ್ಶ್ವವಾಯುವಿಗೆ ತುತ್ತಾಗ್ತಿದ್ವು ಅಥವಾ ಪ್ರಾಣಿಯನ್ನು ದಿಕ್ ತಪ್ಪುವಂತೆ ಮಾಡ್ತಾ ಇದ್ವು. ಇದು ಬೇಟೆಗಾರರು ಪ್ರಾಣಿಯನ್ನು ಬೆನ್ನಟ್ಟೋದಕ್ಕೆ ಬಹಳ ನೆರವಾಗ್ತಾ ಇತ್ತು. ಪೆಸಿಫಿಕ್ ದ್ವೀಪದ ಸಂಸ್ಕೃತಿಗಳಲ್ಲೂ ಕೂಡ ಕೊಳೆತ ವಸ್ತುಗಳನ್ನ ವಿಷವಾಗಿ ಬಳಕೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಪುರಾವೆಗಳು ದಕ್ಕಿದ್ದಾವೆ. ವಿಷ ತಕ್ಷಣವಾಗಿ ಮಾರಕ ಅಲ್ಲದೆ ಇದ್ರೂ ಕೂಡ ಅದು ತೀವ್ರವಾದಂಥ ಮಾರಕ ಸೋಂಕುಗಳಿಗೆ ಕಾರಣವಾಗಿ ಪ್ರಾಣಿ ಸಾಯೋದು ಕೂಡ ಪಾಲಿ ಮಾನವ ಗುರುತಿಸಿದ್ದ. ಒಟ್ಟಾರೆಯಾಗಿ ಈ ಎಲ್ಲ ಪುರಾತತ್ವ ಸಂಶೋಧನೆಗಳಿಂದ ಮಾನವ ಸಂಕೀರ್ಣವಾದಂಥ ಬೇಡಿಯ ತಂತ್ರಗಳನ್ನ ಹೊಂದಿದ್ದ. ಆತ ಕೇವಲ ಕಲ್ಲಿನ ಆಯುಧಗಳನ್ನು ತಯಾರಿಸೋದ್ರಲ್ಲಿ ಮಾತ್ರ ಅಲ್ಲ, ಪ್ರಕೃತಿಯ ರಸಾಯನ ವಿಜ್ಞಾನದ ಬಗ್ಗೆ ಕೂಡ ಆಳವಾದ ಅರಿವನ್ನು ಹೊಂದಿದ್ದ ಅನ್ನೋದಕ್ಕೆ ನಮಗೆ ಸಾಕ್ಷಿಗಳು ತೆಗೆದಂಗೆ ಆಗೈತೆ. ವಿಷವನ್ನು ತಯಾರಿಸೋದು, ಅದನ್ನು ಬಾಣಗಳಿಗೆ ಹಚ್ಚೋದು ಮತ್ತು ಆ ವಿಷ ಪ್ರಾಣಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತೈತೆ ಅಂತ ತಿಳಿದು ಅಂದಿನ ಜನರ ಬುದ್ಧಿವಂತಿಕೆಯನ್ನು ಎತ್ತಿ ತೋರಿಸ್ತದೆ. ಮಾನವ ವಿಕಸನದ ಹಾದಿನಲ್ಲಿ ಹೇಗೆ ಆತ ಹಲವು ಮಜಲುಗಳಲ್ಲಿ ತಂತ್ರಜ್ಞಾನ ವಿಜ್ಞಾನವನ್ನು ಕಲಿತುಕೊಂಡ, ಬಳಸ್ತಾ ಬಂದ ಮತ್ತು ಮುಂದಿನ ದಿನಗಳಲ್ಲಿ ಹೇಗೆ ವಿಜ್ಞಾನವನ್ನು ಒಂದು ಶಿಸ್ತುಬದ್ಧವಾದ ಅಧ್ಯಯನ ಮಾಡಿದ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.